is a universal welcome. It can make the day a good day easy. Now I would like to call 8th standard girl for welcome song. Welcome to all of you. Let you say we are dead. He says excitement. Let you say we are dead. He says excitement. We welcome, 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 welcome to all of you. We welcome, 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 welcome to all of you. L says love for you. C says celebration. L says love for you. C says celebration. We welcome, 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 welcome to all of you. We welcome, 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 welcome to all of you. Oh, says original, M says magical. Oh, says original, M says magical. We welcome, 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 welcome to all of you. We welcome, 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 welcome to all of you. E says enjoyment, hope you are enjoying it. E says enjoyment, hope you are enjoying it. We welcome, 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 welcome to all of you. We welcome, 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 welcome to all of you. Thank you, welcome. Anyone, a good teacher can change everything. Now, I would like to call Manjunath sir on stage to speak few words. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮ್ಮ ನೆಚ್ಚಿನ ಆರಾಧ್ಯ ದೈವವಾಗಿರ್ತಕ್ಕಂತಹ ಶ್ರೀ ಗುರು ರಾಘವೇಂದ್ರರನ್ನ ಮನದಲ್ಲಿ ನಿಮಿತ್ತ ಈ ಒಂದು ಶುಭ ಸಮಾರಂಭದಂದು ತಮ್ಮೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ರಿಯಾಜ್ ಅಹಮದ್ ಸರ್ ಅವರಿಗೆ, ಸೀಮಾ ಮ್ಯಾಮ್ ಅವರಿಗೆ, ಆಸ್ಮಾ ಕನ್ವಿ ಮ್ಯಾಮ್ ಅವರಿಗೆ, ಫರಾನ್ ಸರ್, ಬತ್ರಿಯಾ ಮ್ಯಾಮ್ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂತಹ ಎಲ್ಲ ಸಹಪಾಠಿಗಳಿಗೆ ಅವರ ಒಂದು ಅನುಮತಿಯನ್ನು ತೆಗೆದುಕೊಳ್ಳುತ್ತಾ ಹಾಗೂ ನಮ್ಮ ಮುದ್ದು ಮಕ್ಕಳ ಒಂದು ಅನುಮತಿಯನ್ನು ಪಡೆಯುತ್ತಾ ಈ ಒಂದು ಕಾರ್ಯಕ್ರಮ ಸುಂದರವಾದಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನಕ್ಕಪ್ಪ ನಾವಿಲ್ಲಿ ಸೇರಿದ್ದೇವೆ ಅಂತಂದರೆ, ನಾವೆಲ್ಲರೂ ಕೂಡ ಇವತ್ತಿನ ದಿನ ಇಲ್ಲಿ ನಾಯಕತ್ವದ ಗುಣ ಅಂದರೆ ಲೀಡರ್ಶಿಪ್ ನಮ್ಮಲ್ಲಿ ಹೇಗೆ ಬರಬೇಕು ಅಂತಕ್ಕಂತಹ ಒಂದು ಗುಣಗಳನ್ನು ನಾವಿಲ್ಲಿ ಕಲ್ತ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ನಮಗೆ ಏನು ಬೇಕು ಅಂತಂದರೆ, ನಾಯಕತ್ವದ ಗುಣದಲ್ಲಿ ಮೊದಲನೇದಾಗಿ ನಮಗೆ ಸತತ ತಾಳ್ಮೆಯನ್ನು ನಾವು ಹೊಂದಿರಬೇಕು. ಸತತ ತಾಳ್ಮೆಯನ್ನು ಹೊಂದಿರಬೇಕು. ಸತತ ತಾಳ್ಮೆಯೊಂದಿಗೆ ನಾವು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದ್ರ ಕುರಿತಾಗಿ ಸ್ವಾಮಿ ವಿವೇಕಾನಂದನವರು ಒಂದು ಮಾತನ್ನು ಹೇಳಿದರೆ, ಹಿಂತಿರುಗಿ ನೋಡಿ ನಡೆಯದಿರು, ಮುಂದೆ ಮುಂದೆ ನಡೆಯುತ್ತಿರು. ಹೇಗೆ ಅಂತಂದರೆ, ತುಂಬ ಉತ್ಸುಕತೆಯಿಂದ ನಾವು ಮುಂದೆ ನಡೆಯಬೇಕು. ಯಾವಾಗಲೂ ಕೂಡ ನಾವು ಹಿಂದೆ ತಿರುಗಿ ನೋಡಿದಾಗ ನಮ್ಮ ಭೂತಕಾಲ ಕಾಣುತ್ತೆ ಹೊರತು ಫ್ಯೂಚರ್ ನಮಗೆ ಕಾಣೋಕ್ಕೆ ಸಿಗಲಿಕ್ಕಿಲ್ಲ.
ಹಾಗಾಗಿ ಎಂತಹ ಕಷ್ಟಗಳೇ ಬಂದ್ರೂ ಕೂಡ ನಾವು ಏನು ಮಾಡಬೇಕು ಅಂತಂದರೆ ಮುಂದೆ ಮುಂದೆ ಸಾಗ್ತಾ ಹೋಗಬೇಕು ಅಂತಕ್ಕಂಥದ್ದು. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲನ್ನು ನಾನು ಹೇಳಬೇಕು ಅಂತಂದರೆ, ಭೂಮಿಯಲ್ಲಿ ಸಿಗ್ತಕ್ಕಂತಹ ಒಂದು ಚಿನ್ನ ಅಂತಂದರೆ ನಿಮಗೆ ಗೊತ್ತಿದೆ ಬಂಗಾರ ಅಂತಕ್ಕಂಥದ್ದು ಏನು ಅದು ಅಂತಂದರೆ